ಚಿಕ್ಕಣ್ಣವರು 2008ರಲ್ಲಿ ಶಾಸಕರಾದಾಗ ವಾಲ್ಮೀಕಿ ಭವನದ ವಿಚಾರನ ಬೆಟ್ನಾಯಕರು ಎತ್ತಿದ್ರು. ವಾಲ್ಮೀಕಿ ಭವನನ ಜಾಗ ಕುರ್ಚಿ ಎಲ್ಲಾನು ವ್ಯವಸ್ಥೆ ಮಾಡಿಕೊಟ್ರು. ಅವ್ರ ದುಡ್ಡಲ್ಲಿ 5 ವರ್ಷ ಇವ್ರ ತಂದೆಗೆ ಅಧಿಕಾರ ಕೊಟ್ಟರು. ಅವ್ರು ಸ್ಟಾರ್ಟ್ ಮಾಡಿದ್ರು. ಆಗ ಧ್ರುವನಾರಾಯಣವರು ಸುಧಾ ಅದಕ್ಕೆ ಕೈ ಜೋಡಿಸಿದ್ರು. ಅದಾದ್ಮೇಲೆ 7 ವರ್ಷ ಆಗ್ತಾ ಇದೆ. ಇವ್ರ ಕೈಗೆ 1 ಬಾರಿ ಕೊಟ್ರು, ಈಗ 2ನೇ ಬಾರಿನೂ ಕೊಟ್ರು. ಮೊದಲನೇ ಬಾರಿ ಅವ್ರ ತಂದೆ ನಿಧನ ಆದ್ರಿಂದ ಅವ್ರಿಗೆ ಅಧಿಕಾರ ಸಿಕ್ತು. 2ನೇ ಬಾರಿ ಧ್ರುವನಾರಾಯಣವರು ನಿಧನ ಆಗಿದ್ರಿಂದ ಅವ್ರಿಗೆ 2ನೇ ಸಲ ಅಧಿಕಾರ ಸಿಕ್ತು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ 2ನೇ ಸಲ ಗೆಲ್ಲಕ್ ಆಯ್ತಿರ್ಲಿಲ್ಲ. ಇದೇ ಕಾಂಗ್ರೆಸ್ ಅವರು ಚಿಕ್ಕಣ್ಣವ್ರನ್ನ ನಮ್ಮ ಬಗ್ಗೆ ಕುತಂತ್ರ ಮಾಡಿ ಕಾಂಗ್ರೆಸ್ ಅವ್ರು ಗೆದ್ದಿದ್ದು. ಯಾವುದೇ ಕಾರಣಕ್ಕೂ ಅವರು ಸ್ವಂತ ಶಕ್ತಿಯಿಂದ ಗೆಲ್ಲಿಲ್ಲ. ನಮ್ಮವ್ರಿಗೆ ಏನ್ ಹೇಳ್ಬೇಕು, ಚಿಕ್ಕಣ್ಣವ್ರ ಕಡೆಯವ್ರಿಗೆ ಏನ್ ಹೇಳ್ಬೇಕು, ನಮ್ಮ ಗುಂಪನ್ನೇ ಇಬ್ಬಾಗ ಮಾಡಿ ಅವ್ರು ಏನ್ ಮಾಡ್ಬೇಕು, ಯಾವ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲಿ ಏನ್ ಲಾಬಿ ಮಾಡ್ಬೇಕೋ ಮಾಡಿದ್ರು. ಇವರಿಬ್ರು ಒಂದಾಯ್ತಾರೆ. ಅವತ್ತು ಸುಧಾ ನಾವೊಂದ್ ಕಡೆ ಇದೀವಿ, ಇಲ್ಲೇ ಇರೋಣ, ನಾವ್ ಏನಾದ್ರು ಮಾಡಿ ಕುಮಾರಣ್ಣವ್ರ ಕೈಬಲ ಪಡಿಸ್ಬೇಕು ಅಂತ ನಾನು 2 ದಿನ ಫೋನ್ ಸ್ವಿಚ್ ಆಫ್ ಮಾಡಿದೆ. ನಿಮ್ಗೆಲ್ಲರೂ ಗೊತ್ತಿರ್ಬೇಕು. ಕೆಲವ್ರಿಗೆ ನಾನು ಕ್ಯಾಂಡಿಡೇಟ್ ಆಗೋದು ಬೇಡ ಅಂತ ಇದ್ದೆ. ನಾನು ಕೊನೆಗೆ ನಮ್ಮ ಪಕ್ಷದವ್ರಿಗೂ ಸುಧಾ ಕೆಲವು ಮುಖಂಡರುಗಳಿಗೆ ಒತ್ತಡ ಹಾಕಿ ನೀವ್ ಹಿಂಗ್ ಮಾಡಿ, ನೀವ್ ಹಿಂಗ್ ಹೋರಾಟ ಮಾಡಿ, ಬಿಡಬೇಡಿ, ಕ್ಯಾಂಡಿಡೇಟ್ ಮಾಡಿ ಅಂತೇಳಿ ಅವ್ರಿಗೂ ಉಪ್ಸಿ ಅವ್ರ ಕಡೆಯಿಂದ ನನ್ನ ಕ್ಯಾಂಡಿಡೇಟ್ ಮಾಡಿದ್ರು. ನಮ್ಮ ಪಕ್ಷನ ಇಬ್ಬಾಗ ಮಾಡಿದ್ರು. ನಾನು ಒಂದಷ್ಟು ಓಟ್ ಹೇಳ್ಕೊಂಡೋದೆ, ಜಯಪ್ರಕಾಶ್ ಅವರು ಅಷ್ಟು ಓಟ್ ಹೇಳ್ಕೊಂಡು ನಾವಿಬ್ರು ಸೇರ್ಕೊಂಡು ಸೋತ್. ಅವ್ರು ಆರಾಮಾಗಿ ಹೋಗಿದ್ದಾರೆ. ಯಾರು ಬುದ್ಧಿವಂತರು? ನಾವು ಕೇಳಿದ್ರು, ಅವರು ಕೇಳಿದ್ರು, ಇಬ್ರು ಕೇಳಿ ಇಬ್ರು ಕೆಟ್ಟು. ನಾವಿಬ್ರು ಕೇಳಿದ್ರೆ ನೀವು ಕೆಟ್ರಿ. ಈ ಪರಿಸ್ಥಿತಿ ಆಗಿದೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.